ಸಚಿವ ಬಿ ನಾಗೇಂದ್ರ ವಿರುದ್ಧ ವಾಲ್ಮೀಕಿ ಹಗರಣ ಕೇಸ್ ಕೂಡ ದಾಖಲಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಆದೇಶದಲ್ಲಿ ಸದ್ಯ ಒಂದು ಷರತ್ತಿಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ಹೊರಡಿಸಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಅನುಮತಿ ಇಲ್ಲದೆ ರಾಜ್ಯವನ್ನ ಬಿಟ್ಟು ತೆರಳದಂತೆ ಷರತ್ತನ್ನು ಕೂಡ ವಿಧಿಸಿತ್ತು ಹೈಕೋರ್ಟ್. ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಈಗ ಜಾಮೀನು ಆದೇಶದಲ್ಲಿ ಒಂದು ಷರತ್ತಿಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ಹೊರಡಿಸಿದೆ. ಅನುಮತಿ ಇಲ್ಲದೆ ರಾಜ್ಯವನ್ನ ಬಿಟ್ಟು ತೆರಳದಂತೆ ಷರತ್ತನ್ನ ವಿಧಿಸಿತ್ತು ಹೈಕೋರ್ಟ್. ಸೊ ರಾಜ್ಯ ಬಿಟ್ಟು ನೀವು ಎಲ್ಲೂ ಹೋಗುವಂತಿಲ್ಲ ಅಂತ ಹೇಳಿ ಷರತ್ತಿಗೆ ಹೈಕೋರ್ಟ್ ತಡೆ ಕೊಟ್ಟಿತ್ತು. ಅಂತಾರಾಜ್ಯ ಓಡಾಟಕ್ಕೆ ನಾಗೇಂದ್ರಗೆ ಅನುಮತಿಯನ್ನು ಕೊಟ್ಟಿತ್ತು. ಸೊ ಈಗ ಇಡಿಗೆ ಆಗಸ್ಟ್ 12ರವರೆಗೆ ಕಾಲಾವಕಾಶವನ್ನ ಹೈಕೋರ್ಟ್ ಕೊಟ್ಟಿದೆ. ದೆಹಲಿಗೆ ತೆರಳೋಕೆ ಸದ್ಯ ಅನುಮತಿಯನ್ನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಬಿ ನಾಗೇಂದ್ರ ಅವರು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಿಸಿದೆ. ಸದ್ಯ ಈ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಈಗ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಬಿ ನಾಗೇಂದ್ರ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಈಗ ಬಿ ನಾಗೇಂದ್ರ ಅವರಿಗೆ ಹೈಕೋರ್ಟ್ ಒಂದಷ್ಟು ತಡೆಯಾಜ್ಞೆಯನ್ನು ಕೂಡ ಹೊರಡಿಸಿತ್ತು. ನೀವು ಇಲ್ಲಿಗೆ ಹೋಗ್ಬೋದು, ಈ ಒಂದು ಪ್ರದೇಶಕ್ಕೆ ಹೋಗೋ ಆಗಿಲ್ಲ, ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ಎಲ್ಲೂ ತೆರಳೋ ಆಗಿಲ್ಲ ಅಂತ ಎಲ್ಲ ಹೇಳ್ಬಿಟ್ಟು ಈ ಒಂದು ಜಾಮೀನು ಅರ್ಜಿ ಕೊಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿತ್ತಲ್ಲ. ಸೊ ಈ ಜಾಮೀನು ಆದೇಶದಲ್ಲಿ ಒಂದೇ ಒಂದು ಷರತ್ತಿಗೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲದೆ ನೀವು ಕರ್ನಾಟಕ ರಾಜ್ಯ ಬಿಟ್ಟು ತೆರಳೋ ಹಂಗಿಲ್ಲ ಅಂತ ಹೇಳಿ ಷರತ್ತನ್ನ ವಿಧಿಸಿತ್ತು. ಸದ್ಯ ಈಗ ಈ ಷರತ್ತಿಗೆ ತಡೆಯನ್ನು ಕೊಟ್ಟಿತ್ತಲ್ಲ ಹೈಕೋರ್ಟ್, ಈಗ ಅಂತಾರಾಜ್ಯ ಓಡಾಟಕ್ಕೆ ಮಾತ್ರ ನಾಗೇಂದ್ರಗೆ ಅನುಮತಿಯನ್ನು ಕೊಟ್ಟಿರುವಂತದ್ದು. ಈಗ ಇಡಿಗೆ ಆಗಸ್ಟ್ 12ರವರೆಗೆ ಕಾಲಾವಕಾಶನ ಕೊಟ್ಟಿತ್ತು ಹೈಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಅವರು ನೂತನ ಸಚಿವರು. ಸೊ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅವರು ದೆಹಲಿ ಅಥವಾ ಬೇರೆ ದೇಶಕ್ಕೆ ಓಡಾಡಲೇಬೇಕಾಗುತ್ತೆ, ಸಚಿವರಾಗಿದ್ದಾರೆ. ಹಾಗಾಗಿ ದೆಹಲಿಗೆ ಹೋಗ್ಬೇಕು ನಾನು, ಯಾಕಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ಕಡೆ ಹೋಗೋಂಗಿಲ್ಲ ಅಂತೂ. ಸೊ ದೆಹಲಿಗೆ ಹೋಗ್ಲೇಬೇಕಲ್ವಾ, ಹಾಗಾಗಿ ದೆಹಲಿಗೆ ತೆರಳೋಕೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಬಿ ನಾಗೇಂದ್ರ ಅವರು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಿಸಿತ್ತಲ್ಲ, ಈಗ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಬಿ ನಾಗೇಂದ್ರ ಅವರು. ಸದ್ಯ ಈಗ ಅವರು ನೂತನ ಪ್ರಮಾಣ ವಚನ ಸ್ವೀಕರಿಸಿ ಸಚಿವರೂ ಆಗಿರೋದ್ರಿಂದ ಸದ್ಯ ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ನೀವು ಕರ್ನಾಟಕ ಬಿಟ್ಟು ದೆಹಲಿಗೆ ಆರಾಮಾಗಿ ಓಡಾಡಬಹುದು ಅಂತ ಹೇಳಿ ರಿಲೀಫ್ ಅನ್ನ ಕೊಟ್ಟಿದೆ ಹೈಕೋರ್ಟ್.